Next, 10th question. Mercy is above the sceptered sway. Mercy is above the sceptered sway. ಸೆಪ್ಟರ್ ಅಂತಂದ್ರೆ ರಾಜದಂಡ, ಸ್ವೇ ಅಂತಂದ್ರೆ ರಾಜದಂಡವನ್ನ ತಿರುಗಿಸುವ ಒಂದು ವಿಧಾನ. ಓಕೆ, ಇಲ್ಲಿ ಆಕ್ಚುಲಿ ಸ್ವೇ ಅಂದ್ರೆ ತಿರುಗಿಸೋದಲ್ಲ ರಾಜದಂಡವನ್ನ, ಅದು ಏನನ್ನ ಸೂಚಿಸ್ತಾ ಇದೆ, ಆ ರಾಜದಂಡದ ಅಧಿಕಾರವನ್ನ ಸೂಚಿಸ್ತಾ ಇದೆ, ಅಧಿಕಾರ. ಓಕೆ, ಸೊ ಏನ್ ಹೇಳ್ತಾರೆ ಇಲ್ಲಿ ಪೋಯೆಟ್, ಮರ್ಜಿ ಇಸ್ ಅಬೌವ್ ದ ಸೆಪ್ಟರ್ಡ್ ಸ್ವೇ, ರಾಜದಂಡಕ್ಕೆ ಇರುವ ಅಧಿಕಾರ, ಪವರ್, ಶಕ್ತಿಗಿಂತ ಕರುಣೆ, ದಯೆ ಅನ್ನೋದು ದೊಡ್ಡದು. ಓಕೆ, ಸೊ ಇಲ್ಲಿ ಅದಕ್ಕಿಂತ ಮೇಲೆ ಇದೆ ಅನ್ನೋದು, ಮೇಲೆ, ಅಬೌವ್ ಅಂತಂದ್ರೇನು ಮೇಲೆ, ರಾಜದಂಡದ ಒಂದು ಅಧಿಕಾರಕ್ಕಿಂತ ಮೇಲೆ ಇರುವಂತದ್ದು ಮರ್ಜಿ. ಕ್ವಶನ್ಸ್ ನೋಡೋಣ ಈಗ. ವಾಟ್ ಈಸ್ ಅ ಸೆಪ್ಟರ್? ಸೇಮ್ ಕ್ವಶನ್. ಸೆಪ್ಟರ್ ಈಸ್ ಡೆಕೋರೇಟೆಡ್ ರಾಡ್ ಕ್ಯಾರಿಡ್ ಬೈ ಮೊನಾರ್ಕ್ಸ್. ಮೊನಾರ್ಕ್ ಅಂತಂದ್ರೆ ರಾಜ ಅಥವಾ ರಾಣಿ. ಓಕೆ, ಸೆಪ್ಟರ್ ಅಂತಂದ್ರೇನು, ರಾಜ ಅಥವಾ ರಾಣಿ ಹಿಡಿದುಕೊಂಡಿರುವಂತಹ ಒಂದು ಅಲಂಕೃತವಾದ ದಂಡ, ಅದು ರಾಜದಂಡ. ಅದನ್ನ ಕನ್ನಡದಲ್ಲಿ ರಾಜದಂಡ ಅಂತ ಹೇಳ್ತಾ ಇದೀವಿ. ಹೌ ಈಸ್ ಮರ್ಜಿ ಅಬೌವ್ ದ ಸೆಪ್ಟರ್ಡ್ ಸ್ವೇ? ಯಾಕೆ ಮರ್ಜಿ ಅನ್ನೋದು, ಕರುಣೆ ಅನ್ನೋದು ಸೆಪ್ಟರ್ಡ್ ಸ್ವೇಗಿಂತ ಜಾಸ್ತಿ ಆಗಿದೆ, ಅಬೌವ್ ಆಗಿದೆ, ಮೇಲೆ ಇದೆ. ಓಕೆ, ಮರ್ಜಿ ಈಸ್ ಡಿವೈನ್. ಅದು ಒಂದು ದೈವಿಕವಾದ ಶಕ್ತಿ. ಮರ್ಜಿ ಅಂತನ್ನೋದು ದೈವಿಕ, ಭೌತಿಕವಾದದ್ದಲ್ಲ, ದೈವಿಕ. ಸೊ ಇಟ್ ಈಸ್ ಅಬೌವ್ ದ ಸೆಪ್ಟರ್ಡ್ ಸ್ವೇ. ಸೆಪ್ಟರ್ಡ್ ಸ್ವೇ ಅಂದ್ರೆ ರಾಜದಂಡ ಏನನ್ನ ಸೂಚಿಸುತ್ತೆ ಮಕ್ಕಳೇ? ಅದು ಕೇವಲ ಭೌತಿಕವಾದ ಒಂದು ಶಕ್ತಿ, ಪವರ್ನ ಸೂಚಿಸುತ್ತೆ. ಅದರಿಂದ ನೀವು ಭೌತಿಕವಾಗಿ ಮಾತ್ರ ನೀವು ಅಧಿಕಾರವನ್ನ ಚಲಾಯಿಸಬಹುದು, ಹೆದರಿಸಬಹುದು. ಆದ್ರೆ ಮರ್ಜಿ ಅನ್ನೋದು ಇಟ್ ಈಸ್ ಡಿವೈನ್, ದೈವಿಕ, ದೇವರಿಂದನೇ ಬಂದಂತ ಒಂದು ಗುಣ ಅಂತ ಹೋಲಿಸಿದ್ದಾರೆ ಪದ್ಯದಲ್ಲಿ. ಓಕೆ, ಸೊ ಇಟ್ ಈಸ್ ಡಿವೈನ್. ಸೊ ಡಿವೈನ್ ಆಗಿರೋದ್ರಿಂದನೇ ಅದು ಸೆಪ್ಟರ್ಡ್ ಸ್ವೇಗಿಂತ ಮೇಲೆ ಇದೆ, ಒಂದು ಹಂತ ಮೇಲೆ ಇದೆ ಅನ್ನೋದು ಇದರ ಅರ್ಥ. ಓಕೆ, ನೆಕ್ಸ್ಟ್ ಒನ್. ವಿಚ್ ಈಸ್ ಅಬೌವ್ ದ ಸೆಪ್ಟರ್ಡ್ ಸ್ವೇ? ಅದನ್ನೇ ತಿರುಗಿಸಿ ಕೇಳಿದ್ದಾರೆ ಅಲ್ವಾ. ಸೊ ವಿಚ್ ಈಸ್ ಅಬೌವ್ ದ ಸೆಪ್ಟರ್ಡ್ ಸ್ವೇ? ನೋಡಿ, ಇಲ್ಲೇ ಲೈನ್ ಅಲ್ಲೇ ನಿಮ್ಗೆ ಸಿಕ್ಬಿಡುತ್ತೆ. ಮರ್ಜಿ ಈಸ್ ಅಬೌವ್ ದ ಸೆಪ್ಟರ್ಡ್ ಸ್ವೇ. ಮರ್ಜಿ ಈಸ್ ಅಬೌವ್ ದ ಸೆಪ್ಟರ್ಡ್ ಸ್ವೇ. ಓಕೆ.